ಪಂದ್ಯ ಏನು ಬೇಕಾರೆ ಆಯ್ತಾ ಇದರಲ್ಲಿ ಕೊಡಿ ಕೆಳಗಡೆ. ಹಾಂ, ಒಂದು ನಿಮಿಷ KMW ಸಂಸ್ಥೆಯಿಂದ ಬಡ ಜನರಿಗೆ ಹಾಗೂ ಎಲ್ಲರೂ ಕಿರುತೆರೆ ಕಲಾವಿದರಿಗೆ ಆರೋಗ್ಯ ಭಾಳ ಖುಷಿ ಪಡ್ತಾರೆ. ಈ ಕಾರ್ಯಕ್ರಮ ಮುಖ್ಯ ಅವಕಾಶ ನಮ್ಗೆ ಭಾಳ ಖುಷಿಯಾಗಿದೆ. KMW ಖಜಾಂಚಿಗಳು, ಕರ್ನಾಟಕ ಟೆಲಿವಿಷನ್ ಉಪಾಧ್ಯಕ್ಷರು, BJPಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಏರಿಯಾದ ಈಗ ಗಣೇಶ್ ರಾವ್ ಈ ಕಾರ್ಯಕ್ರಮ ಇದು ಬರೀ ಕಲಾವಿದರಿಗೆ ಅಂತ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಷ್ಟೋ ಜನ ಇದು ನೋಡಿ ಆಲ್ರೆಡಿ 350 ಜನ ದಾಟಿಬಿಟ್ಟಿದ್ದಾರೆ. ಆಲ್ರೆಡಿ 1000 ಜನರು ತಲುಪಬಹುದು. ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಯಾಕೆಂದರೆ ಇವತ್ತು ಸಾಮಾನ್ಯವಾಗಿ ಒಂದು ಹೆಲ್ತ್ ಚೆಕಪ್ ಅಂದರೆ ಒಂದು 2000 1000 ಮುಗಿಯುವಂಥ ಕಾಲ ಒಂದಿತ್ತು. ಈಗ 15-20 ಸಾವಿರ ಬೇಕು ಒಂದು ಹೆಲ್ತ್ ಚೆಕಪ್ ದಿನಗಳನ್ನು ನಾವು ಕಳೀಬೇಕು. ಆ ಹೆಲ್ತ್ ಚೆಕಪ್ ಮಾಡಿಸ್ಬೇಕು. ಅದನ್ನು ನಾವು ಪೂರ್ಣವಾಗಿ ಇದನ್ನು ಉಚಿತವಾಗಿ ಮಾಡಬೇಕಂತ KMW ನಮ್ಮ ಸಂಸ್ಥೆಗೆ ಮನೋಜ್ ಸರ್ ಆ್ಯಂಡ್ ಸುರೇಶ್ ಸರ್ ಎಲ್ಲರಿಗೂ ಸರ್ ಈ ಥರ ಕಾರ್ಯಕ್ರಮವನ್ನು ಹಮ್ಮಿಕೋತಾ ಇದ್ದೀವಿ. ಹಾಗೆ ಗಣೇಶ್ ಸರ್ ಇದು ನಮ್ಮ ಕಲಾವಿದರ ತಂಡ ಅಂತ ಕೂಟ ಅಂತ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಾವು ನಮ್ಮ KTVಯಲ್ಲೂ ಮಾಡೋದಕ್ಕೆ ನಾನು ಕೇಳ್ಕೊಳ್ತೀನಿ. ಇದು ನಿಯರ್ ಇರೋದ್ರಿಂದ ರಾಜಾಜಿನಗರ ಎಲ್ಲರಿಗೂ ಇದು ಹತ್ತಿರ ಇರೋದ್ರಿಂದ ಈ ಕಾರ್ಯಕ್ರಮನ ಇಲ್ಲ ಹಮ್ಮಿಕೊಂಡಿದ್ದಾರೆ. ಖುಷಿನೂ ಆಯಿತು. ಆಮೇಲೆ ಸಂಸ್ಥೆ ಭಾಳ ದೊಡ್ಡದಾಗಿ ಈ ಥರದ ಕಾರ್ಯಕ್ರಮಗಳನ್ನ ಮಾಡ್ತಾನೇ ಇರುತ್ತೆ. ಯಾಕೆಂದರೆ KMW ಅಂತಂದರೆ ಇದು ಬಡ ಜನರಿಗೆ, ಬಡವ ಮಕ್ಕಳಿಗೆ ಎಷ್ಟೋ ಜನ ಅತ್ಯುತ್ತಮವಾದ ಶಿಕ್ಷಣ ಕೊಡ್ತಾ ಇರುವಂಥದ್ದು. ಇವತ್ತು ಎಂಟ್ರಿ ಆದ ತಕ್ಷಣ ನೀವು ನೋಡಿರ್ಬೋದು, ಅಲ್ಲಿ ಪರ್ಸೆಂಟೇಜ್ ಆಫ್ ಇದು ಸ್ಟೂಡೆಂಟ್ಸ್ನೆಲ್ಲ ನೋಡಿದ್ರೆ ಅತ್ಯುತ್ತಮವಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ಬಿಲ್ಡಿಂಗ್ ಕೂಡ ತುಂಬ ಅತ್ಯುತ್ತಮವಾಗಿದೆ. ಏಕೆಂದರೆ ಒಂದು ಸಂಸ್ಥೆಗೆ ಎಷ್ಟೋ ಸಂಸ್ಥೆಗಳು 3 ವರ್ಷಗಳಿಂದಲೂ ಇದೆ, ಆದರೆ ಅದು ಹಾಗೆ ನಶಿಸ್ತಾ ಹೋಗ್ತಾ ಅದು ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಒಂದು ಈ ಥರ ಒಂದು ಸಂಸ್ಥೆಗಳು ಇರಬೇಕು ಅನ್ನೋದು ಖುಷಿ ಪಡ್ತೀನಿ. ಗಣೇಶ್ ಅಂತ ಒಂದ್ಸರಿ KMW ಹಾಗೂ ನಮ್ಮ ಕರ್ನಾಟಕ ಕಿರುತೆರೆಯ ಕೂಟ ಏನಿದೆ, ಕಲಾವಿದರ ಕೂಟ, ಇಬ್ಬರು ಜೊತೆಗೂಡಿ ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜಿಸಿದ್ದಾರೆ. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಸಾಕಷ್ಟು ಜನರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಕೆಲವೊಂದು ಟೆಸ್ಟ್ಗಳನ್ನು. ಸೊ ಈ ಥರ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ತುಂಬ ಜನರಿಗೆ ಉಪಯೋಗ ಆಗುತ್ತೆ. ನಮ್ಮ ಕಲಾವಿದರು, ತಂತ್ರಜ್ಞರು ಅಲ್ಲದೆ ಅವರ ಫ್ಯಾಮಿಲಿಯವರು ಕೂಡ ಇಲ್ಲಿ ಬಂದು ಸೇವೆಯನ್ನು ಪಡೀತಾ ಇದ್ದಾರೆ. ಇದು ನನಗೆ ಬಹಳ ಖುಷಿಯಾದ ಸಂಗತಿ. ಥ್ಯಾಂಕ್ ಯು ಫಾರ್ KMW. ಆಗಾಗ ಆಗ್ತಾನೆ ಇರಬೇಕು. ಬರೀ ಮೆಡಿಕಲ್ ಕ್ಯಾಂಪ್ ಒಂದೇ ಅಲ್ಲ, ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ KTVA ಅವರು ಕೂಡ ಇದರ ಜೊತೆ ಸೇರಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಈ ಒಂದು ಸಂಘ ಬೆಳೆಯುತ್ತೆ ಅಂತ ನಾನು ಆಶಿಸ್ತೇನೆ. ಇವತ್ತು KMWA ಮತ್ತು ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟದ ವತಿಯಿಂದ ಕಲಾವಿದರು ಮತ್ತು ತಂತ್ರಜ್ಞರಿಗಾಗಿ ಹಾಗೂ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ನಮ್ಮ KMW ಸಂಸ್ಥೆಯ ಅಧ್ಯಕ್ಷರಾದ ಸುನಿಲ್ ಅವರು ಮತ್ತು ಗೌರವಾಧ್ಯಕ್ಷರಾದ ಮನೋಜ್ ಅವರು ಮತ್ತು ಅವರೆಲ್ಲ ಸಂಘದ ಗಜೇಂದ್ರ ಅವರೆಲ್ಲರೂ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ರವಿಚರಣ್ ಮತ್ತು ಅವರ ತಂಡ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದ ಸುಮಾರು ಈ ಒಂದು 10 ಗಂಟೆಗೆಲ್ಲ ಸುಮಾರು ಒಂದು 300ಕ್ಕೂ ಹೆಚ್ಚು ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ಬಿಫೋರ್ ಬ್ರೇಕ್ಫಾಸ್ಟು ಅದಕ್ಕೂ ಕೂಡ ಸುಮಾರು ನೋಂದಣಿಯಾಗಿದ್ದಾರೆ. ನಮ್ಮಲ್ಲಿ ಇವೆಲ್ಲ ಟೆಸ್ಟನ್ನು ಮಾಡಿಸ್ಬೇಕಂದ್ರೆ ಕಮ್ಮಿ ಅಂದರೆ ಮಿನಿಮಮ್ ಏನೇ ಡಿಸ್ಕೌಂಟ್ ಕೊಟ್ಟು ಮಾಡಿದ್ರು ಕೂಡ 15,000 to 15,000 ರೂಪಾಯಿ ಆಗುತ್ತೆ. ಅದನ್ನು ಉಚಿತವಾಗಿ ಮಾಡ್ತಾಯಿದ್ದೀವಿ. ಮತ್ತು ಹಲವಾರು
ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಬಂದಿದೆ. ಯಾವುದು ಚಿಕ್ಕ ಪುಟ್ಟ ಹಾಸ್ಪಿಟ್ಲ್ ಅಲ್ಲ, ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು ಬಂದಿದೆ. ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ ಹಾರ್ಟ್ ಹಾಸ್ಪಿಟಲ್ ತಥಾಗತ್ ಅಂತ ಒಂದು ತುಂಬ ಹೆಸರು ಮಾಡಿರ್ತಕ್ಕಂಥ ಆಸ್ಪತ್ರೆ, ಫೋರ್ಟಿಸು, ಈ ಥರ ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಬಂದು ಉಚಿತವಾಗಿ ನಮಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸೇವೆಗೆ ನಮ್ಮ ತಂಡದಿಂದ ಮತ್ತು ನಮ್ಮ KTVಯಿಂದ ಕರ್ನಾಟಕ ಕಿರುತೆರೆ ಕಲಾವಿದರ ಕುಟುಂಬ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಹೆಚ್ಚೆಚ್ಚು ಜನ ಇದರ ಅನುಕೂಲ ಪಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ನಾವು ಹೇಳೋಕ್ಕಾಗಲ್ಲ, ಡಾಕ್ಟ್ರುಗಳು ಹೇಳಬೇಕು. ನಾವು ಹೇಳೋದೇನಂದ್ರೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಟೈಮ್ಗೆ ಅದನ್ನು ಟೆಸ್ಟ್ ಎಲ್ಲ ಬ್ಲಡ್ ಟೆಸ್ಟ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ. ಬರೀ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಆಗಲ್ಲ, ಜೊತೆಗೆ ತಪಾಸಣೆ ಕೂಡ ಭಾಳ ಇಂಪಾರ್ಟೆಂಟು. ಇತ್ತೀಚೆಗೆ ನಮ್ಮ ಯುವ ಕಲಾವಿದರೊಬ್ಬರು ತೀರ್ಕೊಂಡ್ರು, ದಿಲೀಪ್ ರಾಜ್ ಅಂತ. ಅವರಂಥ ಫಿಟ್ ಮನುಷ್ಯ ಪುನೀತ್ ಅವ್ರು ಬಿಟ್ಟರೆ ಅವರೇ ಫಿಟ್ಟು. ಹೆಲ್ತಿಂದಿರ್ಬೋದು, ಮೈಂಡ್ ಸೆಟ್ ಇರ್ಬೋದು, ಮತ್ತು ಅವರ ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಎಲ್ಲವೂ ಕೂಡ ಬಹಳ ಸುಸಜ್ಜಿತವಾದ ಒಂದು ಸಂಸ್ಕಾರವಂತ ಒಂದು ರೂಢಿಯನ್ನು ಬೆಳೆಸ್ಕೊಂಡಿದ್ದು. ಅಂಥವರೇ ಕೂಡ ಇಂಥ ಟೈಮಲ್ಲಿ ನಮ್ಮನ್ನು ಆಗಲಿದ್ದಾರೆ ಅಂದರೆ ಯಾವ ಟೈಮಲ್ಲಿ ಮನುಷ್ಯನಿಗೆ ತೊಂದರೆ ಆಗುತ್ತೆ ಹೇಳೋಕ್ಕಾಗಲ್ಲ. ಈ ಥರದ ಹಾಸ್ಪಿಟ್ಲ್ ಇರ್ಬೋದು, ಶಿಬಿರಗಳಿರ್ಬೋದು, ನಮ್ಮ ಹೆಲ್ತನ್ನು ಆದಷ್ಟು ಬೇಗ ನಾವು ಪರೀಕ್ಷೆ ಮಾಡಿಕೊಂಡ್ರೆ ಅದಕ್ಕೇನಾದರೂ ರೆಮಿಡಿ ಕಂಡುಹಿಡ್ಕೋಬೋದು ಅಂತ. ಯುವಕರು ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಹೇಳೋದು, ಏನೇ ಸಮಸ್ಯೆ ಬಂದರೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಸೊಲ್ಯೂಷನನ್ನು ಕಂಡುಹಿಡ್ಕೊಳ್ಳಿ. ಹೊಟ್ಟೆ ನೋವು ಬಂದಾಗ ಗ್ಯಾಸ್ಟ್ರಿಕ್ ಇರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಬರೀ ಗ್ಯಾಸ್ಟ್ರಿಕ್ ಮಾತ್ರ ತೊಗೊಂಡು ಅದಕ್ಕೆ ತೊಗೊತಾರೆ. ಬಟ್ ಅದಕ್ಕೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಸಮಸ್ಯೆ ಆದ್ರೂ ಒಂದ್ಸರಿ ನಾವು ಈ ಗೂಗಲ್ ಡಾಕ್ಟರ್ ಆಗೋದು ಬಿಟ್ಟು ಒರಿಜಿನಲ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು ಅಂತ. ಇದರಿಗೆ ಅಂತಲೇ ಮೀಸಲಾಗಿರುವ ಒಂದು ವೇದಿಕೆ ಮಾಡ್ಕೊಂಡಿದ್ವಿ. ನಮ್ಮ ಕಲಾವಿದರ ಕಷ್ಟಗಳನ್ನ, ಸುಖಗಳನ್ನ ಎಲ್ಲವನ್ನೂ ಹಂಚ್ಕೊಳ್ಳೋದಕ್ಕೆ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟ ಅಂತ ಹಾಗೂ ಮತ್ತು KMWA ವಿದ್ಯಾಸಂಸ್ಥೆ ಇವೆರಡರ ಸಂಯೋಗದಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಸುಮಾರು ಒಂದು 15 ದಿವಸದಿಂದ ನಾವು ಇದ್ರ ಬಗ್ಗೆ ಪ್ರಚಾರ ಮಾಡ್ತಿದ್ವಿ. ಯಾಕೆ ತಪಾಸಣೆ ಮಾಡಿಸ್ಕೋಬೇಕು ಅಂದರೆ, ನಾವು ಎಷ್ಟೇ ಗಟ್ಟಿಮುಟ್ಟಾಗಿದ್ರು, ಎಷ್ಟೇ ಬುದ್ಧಿವಂತರಾಗಿದ್ರು, ನನಗೇನೋ ಆಗಲ್ಲ ಅಂತ ಸುಮಾರು ಸತಿ ಇಗ್ನೋರ್ ಮಾಡಿದ್ವಿ. ನಾವು ಯೂಸ್ ಮಾಡೋ ವೆಹಿಕಲ್ಲು ಸಣ್ಣ ಸೌಂಡ್ ಬಂದರೆ ಇಮಿಡಿಯೇಟ್ ವರ್ಕ್ಶಾಪ್ಗೆ ತೊಗೊಂಡೋಗಿ ತೋರಿಸ್ತೀವಿ. ನಮ್ಮ ಬಾಡಿಲಿ ಸಣ್ಣ ವ್ಯತ್ಯಾಸ ಬಂದರೆ ನೋಡೋಣ, ನಾಳೆ ನೋಡೋಣ, ನಾಡಿದ್ದು ನೋಡೋಣ, ನಾಡಿದ್ದು ನಮ್ಮ ಕೈಯಲ್ಲಿರಲ್ಲ. ಹಾಗಾಗಿ ಆರೋಗ್ಯ ತಪಾಸಣೆ ಬಹಳ ಮುಖ್ಯ. ಅದು 15,000ರಿಂದ 25,000 ರೂಪಾಯಿ ವೆಚ್ಚದಲ್ಲಿ ಆಗುವಂಥ ಆರೋಗ್ಯ ತಪಾಸಣೆಯನ್ನು KMW ಅವರು ನಮ್ಮ ಜೊತೆಗೂಡಿ ಉಚಿತವಾಗಿ ಎಲ್ರಿಗೂ ಮಾಡ್ತಿದ್ದಾರೆ. ಅಂದರೆ ಇದು ಸದುಪಯೋಗ ಪಡ್ಕೋಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ಎಸ್ಪೆಷಲಿ ಕಲಾವಿದರಿಗೆ ಅಂತ ಹೇಳಿದ್ರು, ಆಮೇಲೆ ನೋಡಿದ್ರೆ ಸಾರ್ವಜನಿಕರಿಗೂ ಅವರು ಮಾಡಿದ್ದಾರೆ. ಇಂಥ ಉದಾರ ಮನಸ್ಸು KMWಗೆ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಈ ಥರದ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನ ಮತ್ತಷ್ಟು ಅವ್ರು ಹಮ್ಮಿಕೊಳ್ಳಿ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಮ್ಮ KTV ವತಿಯಿಂದನೂ ಕೂಡ ನಾವು ತಕ್ಷಣದಲ್ಲೇ ಒಂದು ಆರೋಗ್ಯ ತಪಾಸಣಾ ಶಿಬಿರನ ಏರ್ಪಡ್ತೀವಿ. ಯಾರೂ ನೆಗ್ಲೆಕ್ಟ್ ಮಾಡಬೇಡಿ, ಆರೋಗ್ಯನೇ ಸರ್ವಭಾಗ್ಯ. ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲೇ ತಪಾಸಣೆ ಆಗಲಿ ದಯವಿಟ್ಟು ಎಲ್ಲರೂ ಅದರ ಸದುಪಯೋಗ ಪಡ್ಕೋಬೇಕು ಅನ್ನೋದು ನಮ್ಮ ಆಶಯ. ಆಮೇಲೆ ಮತ್ತೊಮ್ಮೆ ಈ ವಿದ್ಯಾಸಂಸ್ಥೆಯವ್ರಿಗೆ ನಮ್ಮ ಟೋಟಲ್ ಕಲಾವಿದರ ನಮ್ಮ KTV ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಒಕ್ಕೂಟ ಮತ್ತು ಮತ್ತು ಗಣೇಶ್ ಸ್ಕೂಲಿಂದ ಏನು ಮೆಡಿಕಲ್ ಚೆಕಪ್ ಇಟ್ಕೊಂಡಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ತರತರಾಂತರ ನಡ್ಕೊಂಡು ಬಂದಿರೋ ಪದ್ಧತಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ದಿವಸ ನಮ್ಮ ಕಲಾವಿದರು ಬರಬೇಕಾಯ್ತು, ಕಿರುತೆರೆ ಕಲಾವಿದರು ಯಾಕೋ ಬರ್ತಾಯಿಲ್ಲ. ಯಾಕಂದರೆ ಅವ್ರಿಗೆ ದೂರ ಆಯಿತು ಅಂತ ಕಾಣುತ್ತೆ. ಅವ್ರ ಮನೆ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಎಲ್ಲ ಮಾಡ್ತಿದ್ದೆ ಅಂದರೆ ಬಹುಶಃ ಬಂದಿರೋದು ಇದು ದೂರ ಆಯಿತು. ಆದರೂ ಕೂಡ
ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರಲ್ಲ, ಇಷ್ಟೊಂದು ಜನ ಹೋಗಿ ಈ ಏರಿಯಾದಲ್ಲೂ ಬಂದಿದ್ದಾರೆ ಜನಗಳು, ತುಂಬ ಸಂತೋಷ. ಅವ್ರು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಹೆಜ್ಜಾಜಿ ಮಹದೇವ್, ಟಿವಿ ಮತ್ತು ಸಿನಿಮಾ ನಟ. ಸ್ನೇಹಿತರೆ, ಇವತ್ತೊಂದು ಸಂತೋಷದ ಸುದ್ದಿ, ಒಂದು ಒಳ್ಳೆಯ ಸೇವಾ ಕಾರ್ಯ ಆಗಿದೆ. ನಮ್ಮ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ KMWA ಸ್ಕೂಲ್ ಮತ್ತು ಕಾಲೇಜ್ ಈ ಒಂದು ಪ್ರಾಂಗಣದಲ್ಲಿ ಈ ಒಂದು ಮಹಾಲಕ್ಷ್ಮೀಪುರ, ನಾಗಪುರ, ರಾಜಾಜಿನಗರ, ಅಕ್ಕಪಕ್ಕದ ಬಸವೇಶ್ವರ ನಗರ ಈ ಕಡೆ ಎಲ್ಲ ಜನ ಬಂದಿದ್ದಾರೆ, ಸಾರ್ವಜನಿಕರು ಬಂದಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇಲ್ಲಿ ಮಹಿಳೆಯರು, ಮಕ್ಕಳು, ವಯೋವೃದ್ಧರು, ವಯಸ್ಕರು ಎಲ್ಲರೂ ಕೂಡ ಇಲ್ಲಿ ಇವತ್ತು ಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡು ಉಚಿತವಾಗಿ ಅವರೆಲ್ಲರೂ ಕೂಡ ಇಲ್ಲಿ ಅವ್ರಿಗೆ ಬೇಕಾದಂಥ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಭಾಳ ಸಂತೋಷದ ಸಂಗತಿ. ಈ ಒಂದು ಕಾರ್ಯವನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಂಥ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಆಡಳಿತ ಮಂಡಳಿ, ವಿಶೇಷವಾಗಿ ನಮ್ಮ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟ, ಈ ಇಬ್ಬರಿಗೆ ನಾವು ಅತ್ಯಂತ ಆಭಾರಿಯಾಗಿದ್ದೇವೆ. ನಮ್ಮ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟದ ಶ್ರೀ ಗಣೇಶ್ ರಾವ್ ಕೇಸರ್ಕರ್, ಆತ್ಮೀಯ ಮಿತ್ರರಾದಂಥ NT ರಾಮಸ್ವಾಮಿಯವರು, ಹಾಗೂ ಲಯನ್ ಸುರೇಶ್ ಅವರು, ಹಾಗೂ ಮುತ್ತೂಟ್ ಫೈನಾನ್ಸ್ನವರು, ಪಕ್ಕದ ಫೋರ್ಟಿಸ್ ಆಸ್ಪತ್ರೆ, ತಥಾಗತ ಆಸ್ಪತ್ರೆ, ಹಲವಾರು ಆಸ್ಪತ್ರೆಗಳೆಲ್ಲ ಸೇರಿ ಈ ಒಂದು ಕಾರ್ಯವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಸೇವಾ ಕಾರ್ಯ ಮಾಡಿದ್ದಕ್ಕೆ ಈ ಎಲ್ಲ ಒಂದು ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಗಣೇಶ್ ರಾವ್ ಕೇಸರ್ಕರ್, NT ರಾಮಸ್ವಾಮಿ ಮತ್ತು ನಮ್ಮ ಕಿರುತೆರೆ ಕಲಾವಿದರ ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು KMWA ಆಡಳಿತ ಮಂಡಳಿ ಎಲ್ಲರೂ ಕೂಡ ಆಭಾರಿಯಾಗಿದ್ದೇವೆ. ಇವತ್ತು ತುಂಬ ಜನ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಇದು ಭಾಳ ವಿಶೇಷವಾದದ್ದು. ಸ್ನೇಹಿತರೆ, ಈ ಥರದ ಆರೋಗ್ಯ ಶಿಬಿರಗಳು ನಡೀಬೇಕು. ನೋಡಿ, ಇಲ್ಲಿ ₹1 ಖರ್ಚಿಲ್ಲದೆ ಅವ್ರಿಗೆ ಬೇಕಾದಂಥ ಎಲ್ಲ ಆರೋಗ್ಯ ತಪಾಸಣೆ, BP, ಶುಗರು, ನರರೋಗ, ಕಣ್ಣಿನ ಪರೀಕ್ಷೆ ಮತ್ತು ಮೂಳೆ ಪರೀಕ್ಷೆ, ಆಮೇಲೆ ಹೃದಯದ ತಪಾಸಣೆ, ಪ್ರತಿಯೊಂದು, ಆಮೇಲೆ ಮಹಿಳೆಯರಿಗೆ ಇರ್ತಕ್ಕಂಥ ಒಂದು ಅವರ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳು. ಸಾಕಷ್ಟು ಜನ ಡಾಕ್ಟರ್ಸ್ ಬಂದಿದ್ದಾರೆ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಈ ಜನರ ಉತ್ಸಾಹ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಈ ಥರದ ಒಂದು ಒಳ್ಳೆಯ ಸರ್ವಿಸ್ ಆಕ್ಟಿವಿಟಿಯನ್ನು ಮಾಡಿಕೊಟ್ಟಂಥ ಲಯನ್ಸ್ ಕ್ಲಬ್ನವ್ರಿಗೆ, KMWA ಅವ್ರಿಗೆ, ವಿಶೇಷವಾಗಿ ನಮ್ಮ ಕರ್ನಾಟಕ ಕಿರುತೆರೆ ಕಲಾವಿದರ ಕೂಟದವರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಫ್ರೀಯಾಗಿ ಆರೋಗ್ಯ ತಪಾಸಣೆ ಕೇಂದ್ರವನ್ನು ಅಳವಡಿಸಿಕೊಂಡಿದ್ದಾರೆ. ರಕ್ತದಾನ ಇದೆ, ಹಲವಾರು ಡಿಪಾರ್ಟ್ಮೆಂಟ್ಗಳನ್ನ ಸೆಗ್ರಿಗೇಷನ್ ಮಾಡಿಬಿಟ್ಟು ಇಲ್ಲಿ BP, ಶುಗರ್, ECG, ಎಲ್ಲ ಥರ ಹೆಲ್ತ್ ಚೆಕಪ್ನ ಇಲ್ಲಿ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನೇಕ ಜನರು ಬಂದು ತಪಾಸಣೆ ಮಾಡಿಕೊಳ್ತಾ ಇದ್ದಾರೆ. ಆ್ಯಂಡ್ ಸುಮಾರು ಜನ ಆ್ಯಕ್ಟರ್ಸು ಎಲ್ಲರೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಮೈಂಡಲ್ಲಿ ಮಾಡಬೇಕು ಅಂತ ಬಂದಿರೋದು. ಇವತ್ತಿನ ದಿನ ಒಬ್ಬರು ರಕ್ತದಾನ ಮಾಡೋದ್ರಿಂದ 3 ಜೀವ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜ, ರಕ್ತದಾನ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಸಮ್ಮರಲ್ಲಿ ಸುಮಾರು ಕಡೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಬ್ಲಡ್ ಸಿಗ್ತಾ ಇಲ್ಲ. ಸೊ ಇವತ್ತಿನ ಈ ಕ್ಯಾಂಪಿಂದ ಎಷ್ಟೋ ಜೀವಗಳನ್ನು ಉಳಿಸ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ದಿನ ಕರ್ನಾಟಕ ಕಲಾವಿದರ ಒಕ್ಕೂಟ ಮತ್ತು ಕೂಟ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ KMWA ವತಿಯಿಂದ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ. ಆರೋಗ್ಯ ತಪಾಸಣೆಗೆ ಈಗಲೇ 502 ರಿಜಿಸ್ಟ್ರೇಷನ್ ಆಗಿದೆ. ಹಾಗೆ ರಕ್ತದಾನ ಶಿಬಿರಕ್ಕೆ ಒಂದು 22 ಡೊನೇಷನ್ ಆಗಿದೆ. ಪ್ರಪ್ರಥಮವಾಗಿ ಈ ದಿನ ರಾಮಸ್ವಾಮಿ ಸರ್ ಅವರು ಹಾಗೂ ಬೇರೆ ಕಲಾವಿದರ ಅಸೋಸಿಯೇಷನ್ ಮತ್ತು ಗಣೇಶ್ ರಾವ್ ಕೇಸರ್ಕರ್ ಅವರು ವಾಲಂಟಿಯರ್ ಕೊಡ್ತಿದ್ದಾರೆ. ವಾಲಂಟಿಯರ್ಗೆ ಒಬ್ಬೊಬ್ಬರು ಬ್ಲಡ್ ಕೊಡೋದ್ರಿಂದ 3 ಜನ ಪೇಷಂಟ್ ಪ್ರಾಣ ಉಳಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಮ್ಮರಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಕಮ್ಮಿ, ರಕ್ತನಿಧಿಗಳಲ್ಲಿ ಸರ್ಕಾರಿ ಆಸ್ಪತ್ರೆ ರಕ್ತದ ಕೊರತೆ ಕಾಣ್ತಾ ಇದೆ. ಇಂಥ ಕಲಾವಿದರು ಬ್ಲಡ್ ಕೊಡೋದ್ರಿಂದ ಬೇರೆಯವರು ಭಾಳ ಮೋಟಿವೇಟ್ ಆಗ್ತಾರೆ. ಗಣೇಶ್ ಈ ಸಲ ಕೊಟ್ಟರೆ 53 ಬ್ಲಡ್ ಕೊಡ್ತಿದ್ದಾರೆ. ಒಂದೊಂದು ಸಲ ಬ್ಲಡ್ ಕೊಡೋ 3 ಜನ ಪೇಷಂಟ್ ಮಾಡೋದಕ್ಕೆ ಹಾಕಿ ಕೈಗೊಳಿಸೋದಕ್ಕೆ ಹಾಗೂ ಬೇರೆಯವ್ರು ಮೋಟಿವೇಟ್ ಮಾಡೋದಕ್ಕೆ ರಾಮಸ್ವಾಮಿ ಸರ್, ಗಣೇಶ್ ಕೇಸರ್ಕರ್ ಅವರಿಗೆ, ಲಯನ್ಸ್ ಕ್ಲಬ್ ಹಾಗೂ ಕಲಾವಿದರ ಒಕ್ಕೂಟ ಹಾಗೂ KMWA ಧನ್ಯವಾದ. ಸ್ಲೋಗನ್ ಹೇಳೋಣ, ಡೊನೇಟ್ ಬ್ಲಡ್, ರಕ್ತದಾನ ಮಾಡಿ, ರಕ್ತದಾನ ಮಾಡಿ, ರಕ್ತದಾನ ಮಹಾದಾನ, ರಕ್ತದಾನ ಮಹಾದಾನ. ಡಾಕ್ಟರ್ ರಾಜ್ಕುಮಾರ್ ಅವರು ಅಗ್ರಪಂಕ್ತಿ ಹಾಕ್ಕೊಟ್ಟಂಥ ಈ ಒಂದು ರಕ್ತದಾನಕ್ಕೆ ಎಲ್ಲರೂ ಸಹಕಾರ ಕೊಡಿ. ಒಂದು ರಕ್ತದಾನ ಮಾಡೋದ್ರಿಂದ ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ
ಕಾಲಘಟ್ಟದಲ್ಲಿ ಇವತ್ತಿನ ಕೆಲಸಗಳ ಒತ್ತಡದಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಗಣೇಶ್ ರಾಜ್ಯ ಸರ್ಕಾರ ಅವರಾಗಿರ್ಬೋದು ಮತ್ತು ಎನ್ ಟಿ ರಾಮರಾವ್ ಅವರು ಇಡೀ ಟೀಮು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿತ್ತು, ಅದನ್ನು ಮಾಡಿದ್ದಾರೆ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಇಂಥ ಕಾರ್ಯಕ್ರಮಗಳು ಸದಾಕಾಲದಲ್ಲಿ ಆಗ್ತಾ ಇರಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ.